ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜರ್ನಿ ವಿತ್ ಸೋಮ್. ನಾವು ಉಜ್ಜಯಿನಿ ಸೇರಿದ ಮೇಲೆ ಅಲ್ಲಿಂದ ಈ ವಿಡಿಯೋ ಕಂಟಿನ್ಯೂಡ್ ಪಾರ್ಟ್ ಆಗಿರುತ್ತೆ. ಹಂಗೆ ಸೋಲಾಪುರ ನೋಡಿ, ಇದೇನು ಒಂದು ಥಾಲಿಗೆ 60 ರೂಪಾಯಿ. ಅದರಲ್ಲಿ 5 ರೋಟಿ, ಒಂದು ಸಬ್ಜಿ, ಅಚಾರ್, ಒಂದು ಉಪ್ಪಿನಕಾಯಿ, ಆಮೇಲೆ ಸಲಾದ್. ಇಷ್ಟಕ್ಕೆ 60 ರೂಪಾಯಿ. ನಾವು 16 ರೋಟಿ ಆಮೇಲೆ ಯಾವುದೋ ಒಂದು ಪನ್ನೀರ್ದು ಸಬ್ಜಿಗೆ 560 ರೂಪಾಯಿ ಕೊಟ್ಟು ಬಂದ್ವಿ. ಅವನು ಅದರಲ್ಲಿ ಕೊಟ್ಟಿರೋ 16ಕ್ಕೆ 18 ರೋಟಿ ಕೊಟ್ಟಿದ್ದೀನಿ ಅಂತ ಬೇರೆ ಸುಳ್ಳೆ ಲೆಕ್ಕ. ಎಷ್ಟು 8 ಗಂಟೆಗಲ್ವ ಓಪನ್ ದೇವಸ್ಥಾನ? 8 ಗಂಟೆ ಇಲ್ಲ 6 ಗಂಟೆಗೆ ಬೆಳಗ್ಗೆ 4 ಗಂಟೆಗೆ ಓಪನ್ನು. ಅವಾಗ ಭಸ್ಮ ಏನೋ ಮಾಡ್ತಾರೆ. 4 ಗಂಟೆ ಭಸ್ಮ. ಅದೇ 4 ಗಂಟೆಗೆ ಭಸ್ಮ. ಅದಕ್ಕೆ ಟಿಕೆಟ್ ಬುಕ್ ಮಾಡಬೇಕು ಅಂದರೆ 24 ಅವರ್ಸ್ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅವಾಗ ಬಂದು ಮಾಡ್ಕೋತೀನಿ ಅಂದರೆ ಸಿಗಲ್ಲ. ಆಮೇಲೆ 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಗೇಟ್ ನಂಬರ್ 4 ಅದ್ರ ಹತ್ರ ಬಂದರೆ ನಿಮಗೆ 150 ರುಪೀಸ್ದು ಟಿಕೆಟ್ ಸಿಗುತ್ತೆ. ಅದರಲ್ಲಿ ಹೋದರೆ 1 ಅವರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಕ್ಕಾಗತ್ತೆ. ಜನರಲ್ ಕ್ಯೂ ಅಲ್ಲಿ ಹೋದರೆ ಲೇಟ್ ಆಗುತ್ತೆ. ನೋಡಿ, ಇಲ್ಲೇ ಕೌಂಟರು. गेट नंबर 4 टिकट लेकर गेट नंबर 4 से जाना. ಸುಮ್ಮನೆ ತಿರುಗಾಡ್ತಾ ಇದೀವಿ. ಇಲ್ಲೆಲ್ಲ ಫುಲ್ಲು ರಶ್ ಇತ್ತು. ನಾವು ಬಂದಾಗ ಅವಾಗಲೇ ಓಡಾಡಕ್ಕಾಗ್ತಿರ್ಲಿಲ್ಲ, ಅಷ್ಟು ಜನ. ರುದ್ರಸಾಗರ್ ಇಲ್ಲೇ ದೇವಸ್ಥಾನದ ಪಕ್ಕನೇ. ಏನು ರೆಡಿನೇ ಮಾಡಿಲ್ಲ, ಎಲ್ಲ ಹಂಗೆ ಗಲೀಜು ಬಿಟ್ಟವ್ರೆ. ಸ್ವಲ್ಪ ಮೇಂಟೈನ್ ಮಾಡಿ ನೀಟಾಗಿ ಇಡೋದಲ್ವಾ. ಬೆಳಗ್ಗೆ 6 ಗಂಟೆ ಓಪನ್ ಆದರೆ ರಾತ್ರಿ 9:30 ಲಾಸ್ಟ್. ದಿ ನೆಕ್ಸ್ಟ್ ಡೇ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ, ತಾರೀಕು 18. ಉಜ್ಜಯಿನಿಯಲ್ಲಿದ್ದೀವಿ. ಶ್ರೀ ಮಹಾಕಾಳೇಶ್ವರ ಟೆಂಪಲ್ ಹತ್ರ. ರೂಮ್ ಸ್ವಲ್ಪ ಎಲ್ಲ ಮೆಸ್ಸಿಯಾಗಿದೆ. ಏನು ಜಾಸ್ತಿ ಏನು ದೊಡ್ಡದು ಆ ಥರ ಎಲ್ಲ ಏನಿಲ್ಲ. ಒಂದು ಬೆಡ್ ಇದೆ, ಟಿ ವಿ ಕೊಟ್ಟಿದ್ದಾರೆ. ಟಿ ವಿ ಏನು ಜಾಸ್ತಿ ನೋಡಲಿಲ್ಲ. ಆಮೇಲೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್. ಇದು ರೂಮಿಂದ ಈಚೆ ಗಾಡಿ ನೋಡಿ ಅಲ್ಲೇ ಹಾಕಿದ್ದೀವಿ ನಮ್ಮದು. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ದೇವಸ್ಥಾನ, ಮಹಾಕಾಳೇಶ್ವರ ದೇವಸ್ಥಾನ. ಆನ್ಲೈನ್ ಬುಕ್ಕಿಂಗ್, ಆನ್ಲೈನ್ ಬುಕ್ಕಿಂಗ್ ಮಾಡೋದೆಲ್ಲ ಅಗತ್ಯ ಇಲ್ಲ. ಬಂದರೆ ತುಂಬ ಹೋಟೆಲ್ಸ್ ಇದೆ. ನಾವು ಹಿಂಗೆ ಆನ್ಲೈನ್ ಅಂತ ನೋಡೋಕೆ ಹೋಗ್ಬಿಟ್ಟು 2,500 ಪೇಮೆಂಟ್ ಮಾಡಿ ಅಂತ ಹೇಳಿ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಯಾರು ಸಿಗ್ತಾನೆ ಇಲ್ಲ. ಸೊ ಅದು ಭಸ್ಮ ಪೂಜೆ ಅಂತೇನೋ ಮಾಡ್ತಾರೆ. ಬೆಳಗ್ಗೆ 4 ಗಂಟೆಗೆ ಮಾಡ್ತಾರೆ. ಅದು ಅದಕ್ಕೆ ಟಿಕೆಟ್ ತೊಗೋಬೇಕು ಅಂದರೆ 24 ಅವರ್ಸ್ ಮುಂಚೆನೇ ಟಿಕೆಟ್ ತೊಗೊಂಡು ಇಟ್ಕೊಂಡಿರ್ಬೇಕು. ಬೆಳಗ್ಗೆ ಪೂಜೆ ಅಂದರೆ ರಾತ್ರಿಗೆಲ್ಲ ಟಿಕೆಟ್ ಸಿಗಲ್ಲ. ಇಲ್ಲ ಅಂದರೆ ಈಚೆ ಸ್ಕ್ರೀನ್ ಹಾಕಿರ್ತಾರೆ. ದೇವಸ್ಥಾನದ್ದು 250 ರುಪೀಸ್ ಟಿಕೆಟ್ ತೊಗೊಳ್ಳೋ ಕಡೆ ಒಂದು ಸ್ಕ್ರೀನ್ ಹಾಕಿರ್ತಾರೆ. ಅಷ್ಟೊತ್ತಿಗೆ ಒಂದು 4 ಗಂಟೆಗೆ ಅಲ್ಲಿಗೆ ಹೋದರೆ ಆ ಸ್ಕ್ರೀನಲ್ಲಿ ಇದು ಭಸ್ಮ ಪೂಜೆ ಅಂತ ಮಾಡ್ತಾರೆ. ಅದನ್ನು ನೋಡ್ಬೋದು. 4 ಟಿಕೆಟ್ ತೊಗೊಂಡಿದ್ದೀವಿ, 250. ಸ್ಪೆಷಲ್ ದರ್ಶನ ಒಂದು ಅರ್ಧ ಗಂಟೆಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಗೇಟ್ ನಂಬರ್ 4 ಹೋಗಬೇಕು. ಹಾಂ, ದರ್ಶನ ಎಲ್ಲ ಆಯಿತು. ಒಳಗಡೆ ಫೋಟೋಗ್ರಾಫಿ ಆಮೇಲೆ ಫೋನ್ ಕಿತ್ಕೋತಾರೆ ಅಂದರು. ಅದಕ್ಕೆ ಏನು ಅಷ್ಟೊಂದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ದರ್ಶನ ಎಲ್ಲ ಆಯಿತು ಚೆನ್ನಾಗಿ. ಈಗ ಹೊರಟಿದ್ದೀವಿ. ಪ್ರಸಾದ ಎಲ್ಲ ತೊಗೊಂಡ್ವಿ. ರುದ್ರಾಕ್ಷಿ ಸೇಲಿಗೆ ಸಿಗ್ತಾ ಇದೆ ಇಲ್ಲಿ. ದೇವಸ್ಥಾನ ಇಲ್ಲಾಂದರೆ ಇಲ್ಲಿಂದ ಬಂದರೆ. ಅಪ್ಕ ನಾಮ್ ಕ್ಯಾ ಭಯ? ಧೀರಜ್ ಮಾನ್ವಿ ಅಂತ. ನಾರಾಯಣ್ ಭೋಜನಾಲಯ ಈ ಹೋಟ್ಲ್ ಹತ್ರ ಇರ್ತಾರೆ. ಒರಿಜಿನಲ್ ಇದೆ ನಿಮ್ಮ ಮುಂದೆನೇ. ಅದನ್ನು ಕಟ್ ಮಾಡಿ ತೆಗೆದು ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ. ನನಗೆ ಒಂದು ತಿನ್ಮುಖಿ, ಒಂದು ಪಂಚಮುಖಿ ಸಿಕ್ಕಿದೆ. ಇನ್ನೊಂದು ತಗೊಳ್ಳೋಣ ಅಂತ ತಗೋತಾ ಇದ್ದೀನಿ. ಇದನ್ನು ನೋಡಿ, ಅದು ಪಂಚಮುಖಿ ತೋರಿಸು ಬಸ್.
ಅದು ಯಾವುದಾದ್ರು ಹೇಳು. 1 2 3 4 5. ಹಾಂ, ಇದು ಪಂಚಮುಖಿ. ಇದು ತಿನ್ಮುಖಿ ತೋರಿಸು. 1 2 3. ಇದು ತಿನ್ಮುಖಿ. ಇದು ಹಿಂಗೆ ಬಂದಿರುತ್ತೆ ನೋಡಿ. 1. ಹಾಂ ಹಾಂ, ಆ ಕಟ್ಟೆ ಏನು ಬಂದಿದೆಯೋ ಅದ್ರ ಮೇಲೆ ಪಂಚಮುಖಿ ತಿನ್ಮುಖಿ ಅಂತ. ಒರಿಜಿನಲ್ ಇದು. ಸುಮ್ಮನೆ ಅಲ್ಲೆಲ್ಲ ತೊಗೊಳಕ್ಕೆ ಹೋದರೆ ಪ್ಲಾಸ್ಟಿಕ್ ಎಲ್ಲ ಇನ್ನು ಮೋಸ ಹೋಗ್ತೀವಿ. ಇಲ್ಲೇ ನಮ್ಮ ಕಣ್ಣು ಮುಂದೆನೇ ಕ್ಲೀನ್ ಮಾಡಿ ತೆಗೆದು ಕೊಡ್ತಾರೆ. ಕಾಳೇಶ್ವರ ಉಜ್ಜಯಿನಿ ದೇವಸ್ಥಾನ ಎಲ್ಲ ಮುಗೀತು. ಎಲ್ಲ ಆರಾಮಾಗಿ ಫ್ರೆಶ್ ಆಗಿದ್ದೀವಿ. ಒಳ್ಳೆ ಟ್ರಿಪ್ ಮುಗಿಸ್ತಾ ಇದ್ದೀವಿ. ಇವಾಗ 1400 ಚಿಲ್ಲರೆ ಕಿಲೋಮೀಟರ್ ಬ್ಯಾಂಗ್ಳೂರ್ಗೆ ಫುಲ್ ಹೈವೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಬೆಳಿಗ್ಗೆ ನೋಡಿದ್ವಲ್ಲ ಇದು ಕುದುರೆ ಅದೇ ಅನ್ಸುತ್ತಾ? ತಿಂಡಿ ಏನು ಮಾಡಿಲ್ಲ ಬೆಳಗ್ಗೆ. ಇಲ್ಲಿ ಯಾರ್ದೋ ಹೊಲದಲ್ಲಿ ಆಲೂಗಡ್ಡೆ ಎಲ್ಲ ಬಿಡಿಸಿ ಲೋಡ್ ಮಾಡ್ಕೋತಾ ಇದ್ರು. ಅವ್ರನ್ನ ಕೇಳ್ಬಿಟ್ಟು ಮಾಡೋದ್ ನೆರಳು ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ಒಳಗೆ ನೀವು ನುಗ್ಗಿಸ್ತಾ ಇದೀವಿ. ಓಹೋ, ಒಳ್ಳೆ ಬಾವಿನೂ ಅದೇ. ಈಜು ಬರೋರು ಬಾವಿಗೂ ಧುಮುಕ್ಬೋದು. ಓಹೋ, ಒಳ್ಳೆ ಅಷ್ಟು ಹುಡ್ಕಾಡಿದಕ್ಕೂ ಒಳ್ಳೆ ಜಾಗ ನೋಡಿ. ಅಲ್ಲಿ ರೋಡು, ಅಲ್ಲಿ ಇರೋದು ರೋಡು. ಅಲ್ಲಿಂದ ಇಷ್ಟು ಒಳಗೆ ತಗೊಂಡ್ಬಂದಿದ್ದೀವಿ. ಹಚ್ರಿ ಭಟ್ರೆ ಸ್ಟವ್. ಚಾರ್ಜ್ ಇಲ್ಲ, ಅದಕ್ಕೆ ಪವರ್ ಬ್ಯಾಂಕ್ ತಂದಿದ್ದೆ. ವೈರ್ ಹಾಕ್ಬಿಟ್ಟು ಚಾರ್ಜ್ಗೆ ಹಾಕ್ಬಿಟ್ಟು ಅಲ್ಲೇ ಟೈಮ್ ಲ್ಯಾಪ್ಸ್ ಹಾಕಿಬಿಟ್ಬಿಟ್ಟಿದ್ವಿ. ಇವತ್ತಿನ ಐಟಮ್ಮು ಪೊಂಗಲ್ಲು, ಸಾಂಬಾರ್ ರೈಸು, ಪ್ಲೇಟ್ ಇದೆ. ಆಮೇಲೆ ದಾಲ್ ಫ್ರೈ 2 ಪ್ಯಾಕೆಟು, ಮಸಾಲ ರೈಸ್ ಇದೆ 2 ಪ್ಯಾಕೆಟು, ಆಮೇಲೆ ಅವಲಕ್ಕಿ, ಆಮೇಲೆ ಉಪ್ಪಿಟ್ಟದೆ. ಸಂಜೆಗೆ ಯಾವಾಗಾದ್ರೂ ತಿನ್ನೋಣ ಅದನ್ನ. ಇದು ಏನಂದರೆ ಅದು ಎಲ್ಲೂ ಅಂತ. ಸಾಂಬಾರ್ ರೈಸ್ ರೆಡಿ, ಆಮೇಲೆ ಅಲ್ಲಿ ಪೊಂಗಲ್ ರೆಡಿ. ಸಾಕು. ಮ್ಯಾಕ್ಸಿಮಮ್ ಎಲ್ಲ MTR ಪ್ರಾಡಕ್ಟ್ಸ್ ರೆಡಿ ಟು ಈಟ್. ಬಿಸಿನೀರಲ್ಲಿ ಎದ್ಕೊಳ್ಳೋದು, ತಿಂತಾ ಇರೋದು. ಚೆನ್ನಾಗಿದೆ. ನಾವು ಟೇಸ್ಟ್ ಚೆನ್ನಾಗಿರಲ್ಲ ಅನ್ಕೊಂಡ್ವಿ, ಆದರೆ MTR ಪ್ರಾಡಕ್ಟ್ಸ್ ಎಲ್ಲ ಒಳ್ಳೆ ಚೆನ್ನಾಗಿದೆ ಟೇಸ್ಟ್. ಅದ್ರ ಜೊತೆಗೆ ನಾವು ಸೂಪರ್ ಆಗಿದೆ. ಸಾಂಬಾರ್ ರೈಸು, ಪೊಂಗಲ್ ಆಯ್ತು, ಪಲಾವ್ ಇವಾಗ ಅಮ್ಮ ಮಾಡಿದ ಥರನೇ ಇದೆಯಂತೆ ಭಾಸ್ಕರ್. ತಿಂಡಿ ಪ್ಲಸ್ ಲಂಚು ಎಲ್ಲ ಮುಗಿಸ್ಕೊಂಡು ನೋಡಿ, ಎಲ್ಲ ಫುಲ್ ನೀಟಾಗಿ ಹೆಂಗಿತ್ತು ಹಂಗೆ ಖಾಲಿ ಮಾಡಿದ್ದೀವಿ. ಕಸ ಎಲ್ಲ ಗಾಡಿಗೆ ಹಾಕ್ಕೊಂಡಿದ್ದೀವಿ. ರಾತ್ರಿಗೆ ಏನಾದರೂ ಲೈಟಾಗಿ ಎಲ್ಲ ನಿಲ್ಲಿಸಿ ತಿನ್ಕೊಳ್ಳೋಣ. ಆಲೂಗಡ್ಡೆ ಬಾಕ್ಸ್ ಥರ ಯಾವ ಜಾಗ ಗೊತ್ತಿಲ್ಲ. ಉಜ್ಜಯಿನಿಯಿಂದ ಸೋಲಾಪುರ ರೂಟ್ ಹೋಗ್ತಾ ಇದೀವಿ. ಎದುರುಗಡೆ ಸೂರ್ಯ ಸ್ಟ್ರೈಟ್ ಡೈರೆಕ್ಟ್ ಆಗಿ ಫುಲ್ 2 ಕಡೆನೂ ಬೆಟ್ಟ ಕೊರೆದ್ಬಿಟ್ಟು ಮಧ್ಯದಲ್ಲಿ ರೋಡ್ ಮಾಡಿದ್ದಾರೆ. ಸೂಪರ್ ಆಗಿದೆ ಮಾತ್ರ, ಸೀನಿಕ್ ರೂಟ್. ಬರೋವಾಗ ಹೈದರಾಬಾದ್ ರೂಟ್ ಬಂದಿದೆ. ಇವಾಗ ಹೋಗುವಾಗ ಮಹಾರಾಷ್ಟ್ರ ರೂಟ್ ಹೋಗ್ತಾ ಇದ್ದೀವಿ. ಉಜ್ಜಯಿನಿಗೆ ಬಂದು ಉಜ್ಜಯಿನಿ ಎಲ್ಲ ನೋಡಿಕೊಂಡು ಈಗ ಮಹಾರಾಷ್ಟ್ರ ರೂಟಲ್ಲಿ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರಕ್ಕೆ ಅಫಿಷಿಯಲಿ ಎಂಟರ್ ಆಗಿದ್ದೀವಿ.
ಇಲ್ಕಲ್ ಹತ್ರ ಎಕ್ಸಾಕ್ಟ್ 40 ಲೀಟ್ರ್ ಹಿಡಿಯುತ್ತೆ ಒಂದ್ಸತಿ ಫುಲ್ ಟ್ಯಾಂಕ್ ಮಾಡಿಸಿದಾಗ. ಹಂಗೆ ಕುತ್ಕೊಂಡು ಜೂಮ್ ಆಯ್ತು. ಅಷ್ಟೇ ಮೊಟ್ಟೆ ಇಡೋದು ಇನ್ನೊಂದು ಮೊಟ್ಟೆ. ಟೀ ಬ್ರೇಕಾಗಿ ನಿಲ್ಸಿದ್ದೀವಿ ಇವಾಗ. ಇಲ್ಕಲ್ ಬಿಟ್ಟು ಮುಂದಕ್ಕೆ ಮುಂದಿರೋದು ಟೀ ಬ್ರೇಕ್. ದಾವಣಗೆರೆಗೆ ಇನ್ನು ಒಂದು 12 ಗಂಟೆ 1 ಗಂಟೆಗೆ ರೀಚ್ ಆಗ್ತೀವಿ. ಸೊ ದಾವಣಗೆರೆಗೆ ಹೋಗಿ ಊಟ ಅಲ್ಲಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ಗೆ ಇಲ್ಲಿ ಒಬ್ಬರು ಹೊಲದಲ್ಲಿ ಬಂದು ಅವ್ರದ್ದೇ ಹಿಂಗೆ ಮನೆ ಇತ್ತು. ಹೆಂಚಿನ ಮನೆ, ಮಿಷಿನ್ ಮನೆ ಇತ್ತು. ಇವ್ರನ್ನೇ ಬಂದು ಅಲ್ಲೆಲ್ಲ ಇದಾರೆ ನೋಡಿ, ಅವ್ರನ್ನ ಕೇಳಿದ್ವಿ. ಒಳಗಡೆನೆ ಮಾಡ್ಕೊಳ್ರಿ ಆರಾಮಾಗಿ ಅಂದರು. ಗಾಡಿಯಲ್ಲಿ ನಿಲ್ಸಿದ್ದೀವಿ. ಇಲ್ಲಿ ಒಳಗೆ ಬಂದು ಈಗ ಏನು ಮಿಷಿನ್ ಮನೆ, ಅಡುಗೆ ಮಾಡ್ಕೊಳಕ್ಕಷ್ಟೆ. ಆರಾಮಾಗಿ ಚಾಪೆ ಎಲ್ಲ ಹಾಸ್ಕೊಂಡು ಈಗ ಇವತ್ತಿನ ತಿಂಡಿ ಅವಲಕ್ಕಿ. ಇದು ನೀರು ಬಿಸಿ ಮಾಡಿಬಿಟ್ಟು ಅದಕ್ಕೆ ಸುರಿಯೋದು. ಹಂಗೆ ಉಪ್ಪಿಟ್ಟಿದೆ. ಆಮೇಲೆ ಮಧ್ಯ ಅಲ್ಲಿ ಪಪಾಯ ತೆಗೆದಿಟ್ಕೊಂಡಿದ್ವಿ ನೆನ್ನೆ. ಸೊ ಅದು ಬ್ರೇಕ್ಫಾಸ್ಟ್ ಆಗಲ್ಲ. ಸೊ ಇದು ನಮ್ಮದು ಫೈನಲ್ ಕುಕಿಂಗ್ ಇವತ್ತು. ಅಕ್ಕಿ ರೆಡಿ. ಇಲ್ಲಿ ಪಪಾಯನು ಕಟಿಂಗ್ ಆಯಿತು. ಬಿದ್ದೋತದೆ. ಚೆನ್ನಾಗಿದೆಯಾ? ಹಿಂಗೆ ಇಸ್ಕಿದ್ರೆ ಮುದ್ದೆ. ಎಲ್ಲ ಬಾವಲಿಗಳು. ಇಲ್ಲಿ ತುಮಕೂರಿಗೆ ಒಂದು ಸ್ವಲ್ಪ ದೂರ ಇರೋಂಗೆ ಜಾಗ. ಮರ ಪೂರ್ತಿ ಬಾವಲಿಗಳು. ಓಕೆ, ಫೈನಲಿ ನಮ್ಮ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ತುಮಕೂರಿಂದ ಸ್ವಲ್ಪ ಮುಂದೆ ಈ ಉಡುಪಿ ಗ್ರ್ಯಾಂಡ್ ಅಂತ ಹೋಟೆಲ್ಗೆ ಬಂದಿದ್ದೀವಿ. 1:15 ಟೈಮು. ಡೇಟ್ ಇವತ್ತು 19 ಅಲ್ವಾ? 19. ನಾವು ಹೊರಟಿದ್ದು 14ನೇ ತಾರೀಕು ರಾತ್ರಿ ಸಂಜೆ 6 ಗಂಟೆಗೆ. ಸೊ ಅಲ್ಲಿ ಹೊರಟಿದ್ದಕ್ಕೆ ಇವತ್ತು 19ನೇ ತಾರೀಕು ಮಧ್ಯಾಹ್ನ 1:15 ರೀಚ್ ಆಗಿದ್ದೀವಿ. ಇಲ್ಲಿಗೆ ನಮ್ಮ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದ ಟ್ರಿಪ್ಪು ಎಂಡ್ ಮಾಡ್ತಾ ಇದ್ದೀವಿ. ಟೋಟಲ್ಲು 4000 ಕಿಲೋಮೀಟ್ರು ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ. ತ್ರಿವೇಣಿ ಸಂಗಮದಿಂದ ಉಜ್ಜಯಿನಿಗೆ ಬಂದ್ವಿ. ಉಜ್ಜಯಿನಿಯಿಂದ ಬ್ಯಾಂಗ್ಳೂರು. ಸೊ ಎಲ್ಲರೂ ಹೇಳಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಇದೇ ತರ ಜರ್ನಿ ಮಾಡ್ತಾ ಇರ್ತೀವಿ. ನೋಡಿ ನೆಕ್ಸ್ಟ್ ಆಗ್ತಾ ಇರ್ತಾರೆ ನಮ್ಮ ಸೋಮೇಶ್ ಅವರು. ಎಂಜಾಯ್ ಮಾಡಿ. ಆಮೇಲೆ ಪ್ರಕಾಶ್ ಅವರು ಇದೆಲ್ಲ ನೀವು ಜರ್ನಿ ಮಾಡಿದ್ದೀರಾ? ಫಸ್ಟ್ ಟೈಮ್ ನಮ್ದು ಇಷ್ಟು ಲಾಂಗ್ ಡಿಸ್ಟೆನ್ಸ್ ರೈಡ್ ಇದೆ. ಫಸ್ಟ್ ಟೈಮ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಚೆನ್ನಾಗಾಯ್ತು. ಎಲ್ಲರೂ ಆರಾಮಾಗಿದ್ವಿ, ಏನು ತೊಂದರೆ ಆಗಲಿಲ್ಲ. ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ವಿ. ಸೊ ಥ್ಯಾಂಕ್ ಯು. ಓಕೆ, ಇಷ್ಟು ಹೇಳ್ತಾ ವಿಡಿಯೋನ ಎಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅಂಟಿಲ್ ನೆಕ್ಸ್ಟ್ ಇದೇ ಥರ ಒಂದೊಂದು ಜರ್ನಿವರೆಗೂ ಟೇಕ್ ಕೇರ್. ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಗಂಟೆ ಹೊಡಿಯೋದನ್ನ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಬಂದಾಗ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಹೇಳ್ತಾ ಓಕೆ, ಟೇಕ್ ಕೇರ್. ಬಾಯ್. ಬಾಯ್.